ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಜೋಸೆಫಗೆ ನೀಡಿದ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಲೆನ್ನಲ್ಲಿ. ಜೋಸೆಫಗೆ ನೀಡಿದ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಲೆನ್ನಲ್ಲಿ. ಅಶುದ್ಧಿಯ ಮುಂದೆ ಕೆಡುಕಿನ ಮಧ್ಯೆ ಪರಿಶುದ್ಧ ಬೆಳಗಿದ ಆತ್ಮಶಕ್ತಿ. ಅಶುದ್ಧಿಯ ಮುಂದೆ ಕೆಡುಕಿನ ಮಧ್ಯೆ ಪರಿಶುದ್ಧತೆ ಬೆಳಗಿದ ಆತ್ಮಶಕ್ತಿ. ತಂದೆಯ ವಾಗ್ದಾನವೇ ಪರಿಶುದ್ಧ ರೂಹಾವೇ. ತಂದೆಯ ವಾಗ್ದಾನವೇ ಪರಿಶುದ್ಧ ರೂಹಾನೇ. ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಉನ್ನತ ಶಕ್ತಿಯೇ ನಿತ್ಯ ಸಹಾಯಕ ನಮ್ಮಲ್ಲಿ ಇಳಿದು ಬನ್ನಿ. ಸರ್ವಶಕ್ತರು ಜೊತೆಗುಂಟು, ದೇವರ ಶಕ್ತಿ ನಮ್ಮಲ್ಲುಂಟು. ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನಮ್ಮ ಮೇಲಿದೆ. ಸರ್ವೇಶ್ವರನ ಹಸ್ತ ನಮ್ಮ ಮೇಲಿದೆ. ಪ್ರೈಸ್ ದ ಲಾರ್ಡ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಚನ 10. ಅದೇ ಮೇರೆಗೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ದೇವದೂತರಿಗೆ ಸಂತೋಷ ಉಂಟಾಗುತ್ತದೆಂಬುದು ನಿಶ್ಚಯ. ನೋಡಿ, ಒಬ್ಬ ಪಾಪಿ ಪಾಪಕ್ಕೆ ವಿಮುಖನಾಗಿ ಪಾಪದ ಜೀವನಕ್ಕೆ ಪಶ್ಚಾತ್ತಾಪ ಪಟ್ಟು ಪರಿಶುದ್ಧತೆ ಕಡೆ ನಡೆದರೆ, ಪರಿಶುದ್ಧ ಜೀವನವನ್ನ ಪ್ರಾರಂಭಿಸಿದರೆ ದೇವದೂತರುಗಳಿಗೆ ಸಂತೋಷ ಆಗುತ್ತದಂತೆ. ಅದಕ್ಕೆ ಇನ್ನೊಂದು ಮುಂದಿನ ವಚನ 7ರಲ್ಲಿ ನಾವು ನೋಡ್ತೇವೆ, ಒಬ್ಬ ಪಾಪಿ 99 ಕುರಿಮರಿಗಿಂತ ಕಳೆದು ಹೋದ ಒಂದು ಕುರಿಮರಿ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾದರೆ ಸ್ವರ್ಗದಲ್ಲಿ ಸಂತೋಷ, ಸಂಭ್ರಮ. ಇವತ್ತು ನಮ್ಮ ಪರವಾಗಿ ದೇವದೂತರು ಸಂತೋಷಿಸುತ್ತಾರೆ, ನಮ್ಮ ಪರವಾಗಿ ಸ್ವರ್ಗ ಹಬ್ಬ ಮಾಡುತ್ತದೆ. ಕಾರಣ, ಒಬ್ಬ ಪಾಪಿ ಪಾಪದ ಜೀವನಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾದರೆ ಸ್ವರ್ಗೀಯ ಸೈನ್ಯ ಇವತ್ತು ನಮಗೆ ಜಯವಾಯಿತು ಎಂದು ಸಂತೋಷಿಸುತ್ತದೆ. ಹಬ್ಬ ಯಾವಾಗ ಮಾಡೋದು? ಜಯ ಸಿಕ್ಕಿದಾಗ. ಸಂತೋಷ ಯಾವಾಗ ಉಂಟಾಗುತ್ತದೆ? ಜಯ ಸಿಕ್ಕಿದಾಗ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಬ್ಬ ಮನುಷ್ಯನ ಹಿಂದೆ ಒಳ್ಳೆಯ ದೂತ ಮತ್ತು ಕೆಟ್ಟ ದೂತ ಇಬ್ಬರೂ ಇರುತ್ತಾರೆ ಎಂಬುದಾಗಿ. ಒಳ್ಳೆಯ ದೂತ ನಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ಪರಿಶುದ್ಧತೆಯಲ್ಲಿ ಮುನ್ನಡೆಸಲು ಪ್ರಯತ್ನ ಪಡ್ತಾ ಇದ್ರೆ, ಕೆಟ್ಟ ದೂತ ನಾನಾ ವಿಧವಾದ ಪ್ರಾಪಂಚಿಕವಾದ ಪ್ರಲೋಭನೆಗಳು, ದೈಹಿಕ ದುರಿಚ್ಯಗಳು, ಪ್ರಪಂಚದ ಆಕರ್ಷಣೀಯಗಳನ್ನ ತೋರಿಸಿ ನಮ್ಮನ್ನು ಕೆಟ್ಟ ಜೀವಿತದೆಡೆಗೆ ಮುನ್ನಡೆಸಲು ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ನಾವು ಯಾವುದಕ್ಕೆ ಕಿವಿಗೊಟ್ಟು ಯಾವುದನ್ನು ಆಶ್ರಯಿಸಿಕೊಳ್ಳುತ್ತೇವೋ ಅದು ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಇದನ್ನೇ ಸಾಮಾನ್ಯ ಜನರು ಹೇಳುತ್ತಾರೆ, ಪಾಸಿಟಿವ್ ಎನರ್ಜಿ ಅಂಡ್ ನೆಗೆಟಿವ್ ಎನರ್ಜಿ ಅಂತ. ಪಾಸಿಟಿವ್ ಎನರ್ಜಿ ದೇವದೂತರಿಗೆ, ದೇವರಿಗೆ ಸಂಬಂಧಪಟ್ಟದ್ದು, ಸತ್ಯಕ್ಕೆ ಪರಿಶುದ್ಧತೆಗೆ ಸಂಬಂಧಪಟ್ಟದ್ದು. ನೆಗೆಟಿವ್ ಎನರ್ಜಿ ಅಂಧಕಾರ ಶಕ್ತಿಗಳು, ಸೈತಾನನಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ. ಪ್ರತಿಯೊಬ್ಬನ ಮನುಷ್ಯನಲ್ಲೂ ಸಹ 2 ಆಲೋಚನೆಗಳು ಉದ್ಭವಿಸುತ್ತದೆ. ಅದು ಮಾಡುವುದಾ ಬೇಡವಾ, ಇದು ಸರಿನಾ, ಇದು ತಪ್ಪಾ, ಇದು ಒಳ್ಳೆಯದಾ, ಇದು ಕೆಟ್ಟದಾ ಎಂಬುದಾಗಿ. ಅನೇಕ ಸಲ ನಮ್ಮ ಮನಸ್ಸಾಕ್ಷಿಯ ಮೇಲೆ ಬರೆ ಹಾಕಿ ನಾವು ಕೆಟ್ಟದ್ದನ್ನೇ ಮಾಡಲು ಮುಂದಾಗುತ್ತೇವೆ. ಅಂತ ಸಮಯದಲ್ಲಿ ಬಹುಶಃ ನಾವು ಪಾಪಕ್ಕೆ ವಿಮುಖರಾದಾಗ ದೇವದೂತರು ಸಂತೋಷ ಪಡುತ್ತಾರೆ ಅನ್ನೋದು ಸತ್ಯ ಅನ್ನೋದಾದರೆ, ನಾವು ಪಾಪದಲ್ಲಿ ಬಿದ್ದು ಹೋದಾಗ ನಮಗಾಗಿ ನೇಮಕ ಮಾಡಲ್ಪಟ್ಟ ದೇವದೂತನು ಕಣ್ಣೀರು ಹಾಕಬಹುದು. ಅಯ್ಯೋ ಮಗುವೆ, ಮತ್ತೆ ನೀನು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡೇಯೋ, ಹೇಗಾದ್ರೂ ನಿನ್ನನ್ನು ಮತ್ತೆ ಅದರಿಂದ ಬಿಡಿಸುತ್ತೇವೆ ಎಂಬುದಾಗಿ. ಸೊ ನಮಗಾಗಿ ಚಿಂತಿಸುವ ದೇವರು, ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವರು ನಮಗಾಗಿ ದೇವದೂತರುಗಳನ್ನ ನೀಡಿದ್ದಾರೆ. ಇವತ್ತು ಆ ದೇವದೂತರುಗಳ ಸ್ವರಕ್ಕೆ ಕಿವಿಗೊಡೋಣ, ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯೋಣ. ಇವತ್ತು ಪಾಪಕ್ಕೆ ನಾನು ವಿಮುಖರಾದರೆ ಸ್ವರ್ಗದಲ್ಲಿ ಸಂತೋಷ, ದೇವದೂತರಿಗೆ ಹಬ್ಬ ಎಂಬಂತೆ. ನಾವು ಪಾಪದಲ್ಲಿ ಬಿದ್ದು ಹೋದಾಗ ಅವರು ನಮಗಾಗಿ ದುಃಖಿಸುವಂತೆ ನಾವು ಮಾಡಿಬಿಡುತ್ತೇವೆ. ಸಾಧಾರಣ ಒಬ್ಬ ಗುರುಗಳು ಹೇಳಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ದಿವ್ಯ ಬಲಿಪೂಜೆಯ ಸಮಯದಲ್ಲಿ ನಾವು ಬಲಿಪೂಜೆಯಲ್ಲಿ ಪ್ರಾಂಗಣದಲ್ಲಿ ಬಂದು ಕುಳಿತುಕೊಳ್ಳುವಾಗ ಆ ಬಲಿಪೀಠದ ಸಮ್ಮುಖದಲ್ಲಿ ನಮ್ಮ ಪರವಾಗಿ ದೇವದೂತರು ಹೋಗಿ ಅಲ್ಲಿ ನಿಲ್ಲುತ್ತಾರಂತೆ. ನಾವು ಒಳ್ಳೆ ಪಾಪ ನಿವೇದನೆ ಮಾಡಿ ಪರಿಶುದ್ಧವಾದ ಹೃದಯದಿಂದ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದೆ, ಆದರೆ ನಮಗಾಗಿ ನೇಮಕ ಮಾಡಲ್ಪಟ್ಟ ದೇವದೂತ
ಸಂತೋಷದ ಮುಖದಿಂದ, ಪ್ರಸನ್ನ ಮುಖದಿಂದ ದೇವರನ್ನ ನೋಡ್ತಾ ಇರ್ತಾರಂತೆ. ಒಂದೊಮ್ಮೆ ನಾವು ಪಾಪ ನಿವೇದನೆ ಮಾಡದೆ ಜಗಳ, ಕೋಪ, ದ್ವೇಷ, ವೈರಾಗ್ಯ, ಅಶುದ್ಧವಾದ ರೀತಿಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವದೂತ ತಲೆ ತಗ್ಗಿಸಿ ನಿಂತುಕೊಂಡಿರುತ್ತಾರಂತೆ. ಆದ ಕಾರಣ ಇವತ್ತು ನಮಗಾಗಿ ದೇವರು ಇಂಥ ಒಳ್ಳೆ ದೇವದೂತರುಗಳನ್ನು ಕೊಟ್ಟಿರುವಾಗ ನಮ್ಮ ಪಾಪದ ಜೀವಕ್ಕೆ ವಿಮುಖರಾಗಿ ಪರಿಶುದ್ಧವಾದ ಜೀವನವನ್ನ ನಡೆಸಿ ಅವರು ಮಾಡುವ ಕಾರ್ಯಗಳಲ್ಲಿ ಸಂತೋಷಿಸುವಂತೆ ನಾವು ಭಾಗಿಗಳಾಗೋಣ. ಕರ್ತರಾದ ಯೇಸುವೆ, ಒಬ್ಬ ಪಾಪಿ ಪಶ್ಚಾತ್ತಾಪ ಪಟ್ಟು ಮನಪರಿವರ್ತನೆ ಹೊಂದಿದರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಹಬ್ಬ ಮಾತ್ರವಲ್ಲ, ನನ್ನ ನಿಮಿತ್ತ ದೇವದೂತರುಗಳಿಗೆ ಸಂತೋಷ ಉಂಟಾಗುತ್ತದೆ, ನನ್ನ ನಿಮಿತ್ತ ದೇವದೂತರುಗಳಿಗೆ ದುಃಖ ಉಂಟಾಗುತ್ತದೆ ಎಂಬುದನ್ನ ಈ ದಿನ ನಾವು ಅರಿತುಕೊಂಡಿದ್ದೇವೆ. ಇನ್ನು ಮೇಲೆ ನಮ್ಮ ನಡೆ, ನುಡಿ, ಜೀವನ ನನ್ನ ಪರವಾಗಿ ರಾತ್ರಿ ಹಗಲು ತೂಕಡಿಸದೆ, ನಿದ್ರಿಸದೆ ನಮ್ಮ ವಿಶ್ವಾಸದ ಜೀವನಕ್ಕಾಗಿ, ನಮ್ಮ ಸಂರಕ್ಷಣೆಗಾಗಿ, ನಮ್ಮ ಆತ್ಮೀಕ ಬೆಳವಣಿಗೆಗಾಗಿ ನಮ್ಮ ಪರವಾಗಿ ಕಾರ್ಯ ಮಾಡುತ್ತಿರುವ ದೇವದೂತರನ್ನ ದುಃಖಕ್ಕೆ ಈಡು ಮಾಡದೆ ಅವರು ನನ್ನ ಪರವಾಗಿ ಸಂತೋಷದಿಂದಿರುವಂತೆ ಸತ್ಯದ ಸನ್ಮಾರ್ಗದಲ್ಲಿ ಜೀವಿಸಲು, ಪಾಪದ ದುರಭ್ಯಾಸಗಳನ್ನು ಗೆದ್ದು ಪವಿತ್ರಾತ್ಮರ ಶಕ್ತಿಯಿಂದ ಅವುಗಳನ್ನು ದಮನ ಮಾಡಿ ಪರಿಶುದ್ಧ ಜೀವನದಲ್ಲಿ ಮುನ್ನಡೆಸಲು ಬೇಕಾದ ಸಕಲ ವಿಧವಾದ ಕೃಪಾ ವರದಾನಗಳು ಯಥೇಚ್ಛವಾಗಿ ನಮ್ಮೊಬ್ಬೊಬ್ಬರಲ್ಲಿ ಸುರಿಸಲ್ಪಡಲಿ. ಸೈತಾನನ ಸ್ವರಕ್ಕೆ ಕಿವಿಗೊಡದೆ ನಮ್ಮ ಕಿವಿಗಳು ದೇವರ ಸ್ವರಕ್ಕೆ ಕಿವಿಗೊಡುವಂತೆ ನಮ್ಮ ಕಿವಿಗಳನ್ನು ಶುದ್ಧೀಕರಿಸಿರಿ. ನಮ್ಮ ಕಾಲುಗಳು ಪಾಪದ ಸ್ಥಳಕ್ಕೆ ಜಾರಿ ಬೀಳದಂತೆ ದೇವದೂತನು ಅಂಗೈಯಲ್ಲಿ ಆತುಕೊಂಡು ಸತ್ಯದ ಸನ್ಮಾರ್ಗದಲ್ಲಿ ನಮ್ಮ ಕಾಲುಗಳನ್ನು ಮುನ್ನಡೆಸಲಿ. ನಮ್ಮ ನಡೆ, ನುಡಿ, ನೋಟ, ಮಾತು, ಜೀವನ ದೇವರ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.